ಸರ್ಕಾರಿ ನಿವೃತ್ತ ನೌಕರರ ಸಂಘ ಮುಳಬಾಗಿಲು ಶಾಖೆ ವತಿಯಿಂದ ಇದನ್ನು 2026-27ನೇ ಸಾಲಿನ ನಿವೃತ್ತ ನೌಕರರ ಸಮ್ಮೇಳನವನ್ನು ಇದನ್ನು ಯೋಗಿನಾರಾಯಣ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ನೆಚ್ಚಿನ ಶಾಸಕರು, ಜೊತೆಗೆ ನಮ್ಮೆಲ್ಲರಿಗೂ ಸಂತಸ ತರುವಂಥ ಒಂದು ವಿಷಯ, ಈಗಾಗಲೇ ಒಂದು TV ಚಾನಲ್ ನಡೆಸಿದಂತಹ ಅತ್ಯುತ್ತಮ ಶಾಸಕರು ಆ ಸ್ಪರ್ಧೆಯಲ್ಲಿ ವೋಟಿಂಗ್ ಮುಖಾಂತರ ಕರ್ನಾಟಕದ ಅತ್ಯುತ್ತಮ ಶಾಸಕರಾಗಿ, ನಮ್ಮ ಬೆಂಗಳೂರು ವಿಭಾಗದ ಅತ್ಯುತ್ತಮ ಶಾಸಕರಾಗಿ ಆಯ್ಕೆಯಾಗಿರುವಂಥ ಶ್ರೀಯುತ ಸಮೃದ್ಧಿ ಮಂಜುನಾಥ್ ಸರ್ ಅವರೇ, ಕರ್ನಾಟಕದ ನೌಕರ ಬಂಧುಗಳ ಧೀಮಂತ ನಾಯಕರು, ಇದೀಗ ನಿವೃತ್ತಿ ನೌಕರರ ರಾಜ್ಯ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ನಮ್ಮ ಶ್ರೀಯುತ ಭೈರಪ್ಪ ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ನಮ್ಮ ಜಿಲ್ಲಾ ಅಧ್ಯಕ್ಷರು ಆದಂಥ ಶ್ರೀಯುತ NV ಆಂಜನಪ್ಪನವರೇ, ಅದೇ ರೀತಿ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಗೂ ನನ್ನ ನೆಚ್ಚಿನ ಈ ದಿನ 75 ವರ್ಷ ಮೇಲ್ಪಟ್ಟು ನಮ್ಮೊಂದಿಗೆ ನಿವೃತ್ತಿ ಜೀವನವನ್ನು ನಡೆಸ್ತಾ ಇರುವಂತಹ ಎಲ್ಲ ನನ್ನ 75 ವರ್ಷ ಮೇಲ್ಪಟ್ಟಂಥ 75 ಮಂದಿ ಸಾಧಕರು, ನೀವೆಲ್ಲರೂ 75 ವರ್ಷಗಳ ಸಂಪೂರ್ಣವಂತ ಜೀವನ ನಡೆಸೋದ್ರ ಜೊತೆಗೆ ನಮ್ಮ ಸಮಾಜವನ್ನು ಮುನ್ನಡೆಸ್ತಾ ಬಂದಿದ್ದೀರಾ. ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ನನ್ನ ಎಲ್ಲ ಆತ್ಮೀಯ ನಿವೃತ್ತ ಸಹೋದರ ಸಹೋದರಿಯರೇ, ಈ ಒಂದು ದಿನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ನಿವೃತ್ತ ನೌಕರರ ಸಂಘದ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕಳೆದ ರಾಜ್ಯ ಸಭೆಯಲ್ಲಿ ಒಂದು ಕರೆಯನ್ನು ಕೊಟ್ಟರು. ಎಲ್ಲ ತಾಲೂಕು ಹಂತದಲ್ಲಿ ಮತ್ತು ಜಿಲ್ಲಾ ಹಂತಗಳಲ್ಲಿ ತಾಲೂಕು ಮಟ್ಟದ ಎಲ್ಲ ನಿವೃತ್ತ ನೌಕರರನ್ನ ಸೇರಿಸಿ ಒಂದು ಸಮ್ಮೇಳನವನ್ನು ಮಾಡಬೇಕು, ಅದೊಂದು ಅರ್ಥಪೂರ್ಣವಾಗಿರಬೇಕು, ನಾವು ಬರ್ತೀವಿ, ಉತ್ತಮವಾದಂಥ ಸಂದೇಶಗಳನ್ನು ಕೊಡೋಣ, ಎಲ್ಲ ಕಡೆಯೂ ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನೋವಂಥ ಒಂದು ಕರೆಯನ್ನು ಕೊಟ್ಟರು. ಆ ಒಂದು ಕರೆಯ ಮೇರೆಗೆ ನಾವು ಈಗಾಗಲೇ ಶ್ರೀನಿವಾಸಪುರ ತಾಲೂಕವರು ಮಾಡಿ ಮುಗಿಸಿದ್ರು. ನಾವು ಈಗ ದ್ವಿತೀಯವಾಗಿ ಮುಳಬಾಗಿಲು ತಾಲೂಕಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷ ಅಂತ ಭೈರಪ್ಪ ಸರ್. ಅದೇ ರೀತಿ ಈ ಒಂದು ಸಮ್ಮೇಳನಕ್ಕೆ ನಾವು ಹಲವಾರು ಉದ್ದೇಶಗಳನ್ನು ಇಟ್ಕೊಂಡ್ವಿ. ನಮ್ಮಲ್ಲಿ 75 ವರ್ಷ ಮೇಲ್ಪಟ್ಟ ಹಿರಿಯರನ್ನ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮನ ಮಾಡಬೇಕು. ನಾವು ಪ್ರತಿ ವರ್ಷ ನಮ್ಮ ನಿವೃತ್ತ ನೌಕರರೆಲ್ಲರೂ ಒಂದು ಕಡೆ ಸೇರಿ ಒಂದು ಹಬ್ಬದ ವಾತಾವರಣವನ್ನು ಮಾಡಿ ಒಂದು ಉತ್ತಮವಾದಂಥ ಊಟವನ್ನು ಮಾಡಿ ಹೋಗಬೇಕು ಅಂತ. ಅದಕ್ಕೆ ನಮ್ಮ ಎಲ್ಲ ನಿವೃತ್ತ ನೌಕರರಿಗೆ ಊಟದ ವ್ಯವಸ್ಥೆಯನ್ನು ನಮ್ಮ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ರವರು, ನಮ್ಮ ಜನಪ್ರಿಯ ಶಾಸಕರು, ಅವರೇ ನಾನು ಮಾಡಿಸ್ತೀನಿ ಅಂತ ವಹಿಸ್ಕೊಂಡು ಈ ದಿನ ನಮಗೆಲ್ಲ ಊಟದ ವ್ಯವಸ್ಥೆನ ಅವರೇ ಮಾಡಿಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಹ ತಿಳಿಸ್ತಾ ಇದ್ದೀನಿ. ಆತ್ಮೀಯರೇ, ನಾವು ಸಂಘ ಪ್ರಾರಂಭವಾದಾಗಲಿಂದ ಈ ದಿನ ನಾನು ಶ್ರೀಯುತ KB ಮಾಣಿಕ್ಯಂರವರನ್ನು ಸ್ಮರಿಸ್ಕೊಳ್ಳೇಬೇಕು. ಅವರು ಪ್ರಾರಂಭಿಸಿದಂಥ ಒಂದು ಸಂಘ, ನಂತರ ನಮ್ಮ ನಂಜುಂಡಪ್ಪ ಸರ್ ಅವರು ಅದನ್ನು ಮುನ್ನಡೆಸ್ತಾ ಬಂದರು. ಮೂರನೇದಾಗಿ ನಾನು ಈ ಸಂಘದ ಅಧ್ಯಕ್ಷನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಬಂದಿದ್ದೇನೆ. ನಮ್ಮ ಇದುವರೆಗೂ ಏನು ನಡೆಸ್ಕೊಂಡು ಬರ್ತಾಯಿದ್ರು ಪ್ರತಿ ತಿಂಗಳ ಸಭೆ, ಅದು ಎಲ್ಲ ತಿಂಗಳಲ್ಲೂ ಆ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನಮ್ಮ ಕುಂದುಕೊರತೆಗಳ ಒಂದು ವಿನಿಮಯ ಆಗತ್ತೆ. ಆ ಕುಂದುಕೊರತೆಗಳಿಗೆ ಸ್ಪಂದಿಸುವಂಥ ಕಾರ್ಯಗಳು ಆಗಿದೆ. ಈಗಾಗಲೇ ನಾವು ಬಂದ ಮೇಲೆ ನಮಗೆ ಬಂದಂಥ ಕೆಲವೊಂದು ಸಮಸ್ಯೆಗಳು ನಮ್ಮ ನಿವೃತ್ತ ನೌಕರರಿಂದ ಏನು ಬಂತು, ಅದು ಬ್ಯಾಂಕಲ್ಲಾಗಿರ್ಬೋದು, ಬೇರೆ ಕಚೇರಿಗಳಲ್ಲಾಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಾಗಿರ್ಬೋದು, ನಾವು ತಕ್ಷಣ ಹೋಗಿ ನಮ್ಮ ಪದಾಧಿಕಾರಿಗಳು ಕಾರ್ಯವನ್ನು ಅಟೆಂಡ್ ಮಾಡಿ ಅವರಿಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ನಿಷ್ಪಕ್ಷಪಾತವಾಗಿ ನಾವು ವ್ಯವಹರಿಸಿದ್ದೇವೆ. ಅದೇ ರೀತಿಯಲ್ಲಿ
ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷ ಸಮ್ಮೇಳನವನ್ನು ಮಾಡುವಂಥದ್ದು, ನಂತರ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಸಹ ಆಚರಣೆ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದಂಥ ರೂಪುರೇಷೆಗಳನ್ನು ಕೈಗೊಂಡಿದ್ದೇವೆ. ಈ ಬಾರಿನೂ ಹಿರಿಯ ನಾಗರಿಕ ದಿನಾಚರಣೆಯನ್ನು ಸಹ ನಾವು ಆಚರಣೆ ಮಾಡ್ತೇವೆ. ಇದರ ಜೊತೆಗೆ ನಮ್ಮ ನಿವೃತ್ತ ನೌಕರರು ನಮ್ಮಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರುವಂಥವರು ಯಾರಾದರೂ ನಿಧನರಾದಂಥ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಅವ್ರಿಗೆ 5,000 ರೂಪಾಯಿಗಳನ್ನು ನೀಡ್ತಾ ಇದ್ದೇವೆ. ಕಳೆದ ನಾನು ಆಯ್ಕೆಯಾದ ನಂತರ ಆ ದಿನದಿಂದಲೂ ಇದುವರೆಗೂ ಯಾರು ನಿಧನರಾಗಿರ್ತಾರೆ ನಮ್ಮಲ್ಲಿ ಸದಸ್ಯರಾಗಿರುವಂಥವರೆಲ್ರಿಗೂ 5,000ಗಳನ್ನು ಅವ್ರ ಕುಟುಂಬಕ್ಕೆ ನೀಡ್ತಾ ಬಂದಿದ್ದೇವೆ. ಇದಕ್ಕೆ ವಿಶೇಷವಾಗಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಸ್ತಾವನೆ ಸಲ್ಲಿಸಿ, ಯಾಕಂದರೆ ಪ್ರತಿ ತಿಂಗಳು ಅಕಸ್ಮಾತ್ ಯಾರೋ ತೀರ್ಕೊಂಡಾಗ ಯಾರೋ ಒಬ್ಬರ ಕೈಯಿಂದ ಕೊಡೋದು ಭಾಗ್ಯಲ್ಲ ಅಂತೇಳಿ ಒಂದು ನಿಧಿ ಸ್ಥಾಪನೆಗೆ ವ್ಯವಸ್ಥೆ ಮಾಡಿದ್ವಿ. ಅದರಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು 15 ಜನ ಪದಾಧಿಕಾರಿಗಳು 5,000 ರೂಪಾಯಿಗಳನ್ನು ಮೊದಲಿಗೆ ದೇಣಿಗೆ ಕೊಟ್ಟರು. ನಂತರ ನಾವು ಕೆಲವು ಹಿರಿಯರ ಹತ್ರ ಹೋಗಿ ಮಾತಾಡಿದ್ವಿ, ಕೆಲವ್ರನ್ನ ಭೇಟಿ ಮಾಡಿದ್ದೀವಿ, ಬೇರೆ ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಯರ್ನಾಳ್ ಸತ್ಯಣ್ಣ ಅವರು ಒಂದು ಸಭೆಯಲ್ಲಿ ಬಂದು ನಮ್ಮ ಎಲ್ಲ ನಿವೃತ್ತ ನೌಕರರು ಬಂದಿದ್ದವರು ಎಲ್ರಿಗೂ ಸನ್ಮಾನ ಮಾಡಿದ್ರು. ಆವತ್ತು ಅವ್ರಿಗೂ ತಿಳಿಸಿದಾಗ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾವು ಒಂದು 25 ಲಕ್ಷಗಳ ಮೊತ್ತವನ್ನು ಒಂದು ಫಿಕ್ಸೆಡ್ ಮಾಡಿ ಅದರಲ್ಲಿ ಬರುವಂಥ ಬಡ್ಡಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದನ್ನು ಇದು ಮಾಡಿದ್ದೀವಿ. ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅರವಿಂದ್ ಅವರು ಬರಬೇಕಾಗಿತ್ತು. ಅವರು 1 ಲಕ್ಷ ರೂಪಾಯಿಯನ್ನು ಈ ಒಂದು ನಿಧಿಗೆ ನಾನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಅವರು ಸೂಚನೆ ನೀಡಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಾದಂಥ ಮುನರತ್ನಯ್ಯ ಸರ್ ಅವರು 25,000 ರೂಪಾಯಿಗಳನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈ ರೀತಿಯಾಗಿ ನಾನು ನಮ್ಮ ಶಾಸಕರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ನಿಧಿಗೆ ತಮ್ಮ ಕಡೆಯಿಂದ ಮತ್ತು ತಮ್ಮ ಬಳಗದ ಕಡೆಯಿಂದ ಹಾಗಾದರೆ ಅದು ಶಾಶ್ವತವಾದಂಥ ಫಂಡಾಗಿ ನಾವು ಮಾಡ್ತೀವಿ, ಅದರಲ್ಲಿ ಯಾವುದನ್ನು ಕೊಟ್ಟಲ್ಲ. ನಾವು ನಿವೃತ್ತ ನೌಕರ ಸಂಘದಲ್ಲಿ ಇದುವರೆಗೂ ಏನು ದುಡ್ಡನ್ನು ಹಾಕಿದ್ದೀವಿ, ಯಾವುದೇ ದುಡ್ಡನ್ನು 1 ರೂಪಾಯಿಯನ್ನು ಹೊರಗಡೆ ತೆಗೆದಿಲ್ಲ, ಇನ್ನು ಮುಂದೆ ತೆಗೆಯೋದು ಇಲ್ಲ. ನಾವು ಸದಸ್ಯತ್ವ ಏನು ಕೊಟ್ಟಿದ್ದೀರ ಎಲ್ಲನೂ ನಾವು ಅಕೌಂಟಲ್ಲಿ ಏನು ಹಾಕಿದ್ದೀವಿ, ನಾವು ಯಾವುದಕ್ಕೂ ಖರ್ಚು ಮಾಡಿದ್ವಿ. ದಾನಿಗಳಿಂದ ಮತ್ತೊಂದು ಕಡೆಯಿಂದ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ, ನಾವೇ ಮಾಡ್ಕೊಂಡು ಹೋಗ್ತೀವಿ ಹೊರತು ಯಾವುದೇ ರೀತಿಯಲ್ಲಿ ಬ್ಯಾಂಕಿಂದ ದುಡ್ಡನ್ನು ವಾಪಸ್ ತೆಗೆಯಲ್ಲ. ಅದರಲ್ಲಿ ಬರುವಂಥ ಬಡ್ಡಿಯಿಂದ ಮಾತ್ರ ಕೆಲವೊಂದು ಕಾರ್ಯಗಳನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ, ಈ ಒಂದು ನಿಧಿಗೆ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಅಲ್ವೇಲಮ್ಮ ಮೇಡಮ್ ಅವರು ಮನೆ 10,000 ರೂಪಾಯಿ ಚೆಕ್ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಮತ್ತೊಮ್ಮೆ ಎಲ್ಲರಲ್ಲೂ ಭಿನ್ವಹಿಸ್ತಾ ಇದ್ದೀನಿ, ಆ ಒಂದು ಶಾಶ್ವತ ನಿಧಿಯನ್ನು ಮಾಡೋಣ. ಅದಕ್ಕೆ ತಮ್ಮೆಲ್ಲರ ನನಗೆ ಸಹಕಾರ ಬೇಕು ಅಂತೇಳಿ ಯಾಚಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಾವು ನಿವೃತ್ತ ನೌಕರರು ಮೊದಲು ನಮ್ಮ ನೌಕರು ಈಗಲೂ ಸಹ ನಮ್ಮ ನೌಕರ ಭವನದಲ್ಲಿ ಹಾಲಲ್ಲಿ ಸಭೆ ಮಾಡ್ತೀವಿ. ಬರ್ತಾ ಬರ್ತಾ ನಮ್ಮ ಸಂಖ್ಯೆ ಹೆಚ್ಚಾಗ್ತಾ ಬಂದಿದೆ. ಅಲ್ಲಿ ಒಂದು 60-70 ಜನ ಕೂತ್ಕೋಬೋದು. ಈ ನಡುವೆ ಸಭೆ ಎಲ್ಲ ಏನಾಗ್ತಾ ಇದೆ, ಮೆಟ್ಲ ಮೇಲೆ ನಿಂತ್ಕೊಂಡು 100 ಚಿಲ್ಲರೆ ಮೇಲೆ ಸಭೆಗೆ ಹಾಜರಾಗ್ತಾ ಇದೆ. ಬರೋದು ತುಂಬ ಸಂತೋಷ. ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನಾನು ನಮ್ಮ ಶಾಸಕರಲ್ಲಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮುಳಬಾಗಿಲು ಪಟ್ಟಣದಲ್ಲಿ ಎಲ್ಲಾದರೂ ನಮಗೆ ಒಂದು ನಿವೇಶನವನ್ನು ಕೊಡಿಸಿದ್ರೆ ಆ ನಿವೇಶನಕ್ಕೆ ಅದೇನು ಸರ್ಕಾರಿ ಬೆಲೆ ಏನಾಗುತ್ತೆ ಅದರಂತೆ ನಾವು ಕೊಂಡ್ಕೊಳ್ಳೋಕ್ಕೆ ಇದು ಮಾಡ್ತೀವಿ. ಒಂದು 100 ಕನಿಷ್ಠ ಒಂದು ಇದ್ರೆ ಒಂದು ದೊಡ್ಡ ಈ ಥರದ ಒಂದು ಹಾಲ್ ಹಾಕ್ಕೊಂಡ್ರೆ ಇಲ್ಲ, ಜಾಗ ಇಲ್ಲ. ನಾವು ಸರ್ಕಾರಿ ನೌಕರ ಸಂಘದಲ್ಲಿ ಮೇಲ್ಗಡೆ ಸಭೆ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಇದಕ್ಕೆ ನಮ್ಮ ತಮ್ಮೆಲ್ಲರ ಪರವಾಗಿ, ನಮ್ಮ ಸಂಘದ ಪರವಾಗಿ ಸಾಹೇಬರಿಗೆ ಒಂದು ಭಿನ್ನ ಒತ್ತಳೆಯನ್ನು ಇದೇ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಮಾತಾಡಿದ್ದೀನಿ, ಅನೌನ್ಸ್ ಮಾಡ್ತಾನೆ. ಧನ್ಯವಾದಗಳು ಸರ್. ಈ ಒಂದು ಸಂದರ್ಭದಲ್ಲಿ ನೌಕರರ ಭವನವನ್ನು ಸ್ಥಾಪಿಸೋಣ, ಅಲ್ಲಿ ಎಲ್ಲರೂ ಬಂದು ಹಾಜರಾಗೋ ರೀತಿಯಲ್ಲಿ ಮಾಡೋಣ. ಈ ಒಂದು ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ ನಾನು ಯಾಚಿಸ್ತಾ ಇದ್ದೀನಿ. ಮುನಿವೆಂಕಟಪ್ಪ ಸರ್ ಅವರು 5,000 ರೂಪಾಯಿಯನ್ನು ಅನೌನ್ಸ್ ಮಾಡಿದ್ದಾರೆ. 10,000 ರೂಪಾಯಿ. ಧನ್ಯವಾದಗಳು ಸರ್, ಧನ್ಯವಾದಗಳು.
ಹಾ ಉಪದೇಶ ದಯವಿಟ್ಟು ಈಗ ಬೇಡ, ಆಮೇಲೆ ಇದ್ರ ಬಗ್ಗೆ ಇದು ಮಾಡೋಣ. ಸರಿ ಸರ್, ಸಂತೋಷ. ನಮ್ಮ MLA ಸಾಹೇಬ್ರಿಗೆ ಹಾಕ್ಬಿಡಿ, ಅವರೇ ಭವನ ಕಟ್ಸ್ಕೊಟ್ಬಿಡ್ತಾರೆ, ನಾವು ಸೇರ್ಕೊಂಡು. ಈ ಸಂದರ್ಭದಲ್ಲಿ ನಮ್ಮ 2 ಮಹತ್ ಕಾರ್ಯಗಳು, ಒಂದು ಶಾಶ್ವತ ನಿಧಿಯನ್ನು ಸ್ಥಾಪನೆ ಮಾಡುವಂಥದ್ದು, ಇನ್ನೊಂದು ನಮ್ಮ ನಿವೃತ್ತ ನೌಕರ ಭವನವನ್ನು ಮಾಡುವಂಥದ್ದು, ಕಟ್ಟುವಂಥದ್ದು. ಈ 2 ಕಾರ್ಯಗಳು ನಮ್ಮ ಮುಖ್ಯ ಅಜೆಂಡಾ ಆಗಿದೆ. ಅದು ಹೊರತುಪಡಿಸಿ ಪ್ರತಿ ತಿಂಗಳು ನಮ್ಮ ರಾಜ್ಯ ಸಂಘದಿಂದ ಏನು ನಿರ್ದೇಶನ ಬರುತ್ತೆ, ಆ ನಿರ್ದೇಶನದಂತೆ ನಮ್ಮ ಇನ್ನೂ ಹಲವಾರು ಬೇಡಿಕೆಗಳೂ ಸಹ ಇದ್ದಾವೆ. ಆ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಅವಿರತವಾಗಿ ಶ್ರಮಿಸೋಣ. ನಾವು ನೀವು ಎಲ್ಲರೂ ಒಟ್ಟಾಗಿ ಹೋಗೋಣ. ದಯವಿಟ್ಟು ಪ್ರತಿ ತಿಂಗಳು ಸಭೆಗಳಿಗೆ ತಾವು ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೇ ಭಿನ್ನವಹಿಸ್ಕೊಳ್ತಾ, ಇದಕ್ಕೆ ನಮ್ಮ ಮುಗಿಸಿ ನನ್ನ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚಪ್ಪಾಳೆಯೊಂದಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಹೊಡಿಬೇಕಾಗಿ ನಾನು. ಸಾಕ್ಬಿಡ, ಅಷ್ಟೇ ಮಾಡಿ ಕರೆದು ಲೇಟ್ ಆಗುತ್ತೆ. ಅವು ಹೆಸರು ಆಗುತ್ತೆ ಗೊತ್ತಾ? ಯಾಕೆಂದರೆ ಎಲ್ಲ ನೋಡಿದ್ರು ಕೂದಲೆಲ್ಲ ಬೆಳ್ಳಗಿದೆ. ಆದ ಕಾರಣ ನಾವು ಇವತ್ತೆಲ್ಲ ಸೇರಿದ್ದೀರಿ. ನನಗೆ ಇದು ಭಾಳ ಸಂತೋಷದ ಸುದ್ದಿ. ಯಾಕೆಂದರೆ ನಾವು ನಿವೃತ್ತಿ, ನನಗೆ 86 ವರ್ಷ ಆಗಿದೆ. ಆದರೆ ಈ ಸಂಘಕ್ಕೆ ಇದಕ್ಕೆಲ್ಲ ನಮ್ಮ ಸಮೃದ್ಧಿ ಮಂಜು ಅವರು ಬೇಕಾದಷ್ಟು ಕೊಡುಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರಲ್ಲ, ಅದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ನಾನು ಈ ಮುಳುಬಾಗ್ಲಲ್ಲೇ ಬೆಳೆದವನು. ನಾನು ಈ ಮುಳುಬಾಗ್ಲಲ್ಲೇ ನಾನು ಕುಸ್ತಿ ಕಲ್ತವನು. ಈ ಮುಳುಬಾಗ್ಲಲ್ಲೇ ನಾನು ಈಗಲೂ ಇಲ್ಲೇ ಗರಡಿ ಮನೆಗೆ ಬರ್ತಾ ಇರ್ತೀನಿ. ಆದರೆ ಈಗ ನೀವೆಲ್ಲ ಒಗ್ಗಟ್ಟಾಗಿ ಇದ್ದೀರಿ. ನಿಮಗೆ ಇನ್ನೂ ನೀವು ಅಂದ್ಕೊಂಡಿರ್ಬೋದು, ನನಗೆ ರಿಟೈರ್ಡ್ ಆಗಿಬಿಟ್ಟಿದ್ದೀನಿ ಇನ್ನೇನಪ್ಪ ಅಂತ. ರಿಟೈರ್ಡ್ ಆಗಿಬಿಟ್ರೆ ಏನಾಗೋದು, ಕಡಿಮೆ ಆಗೋದಿಲ್ಲ. ಆಯಸ್ಸಿರುತ್ತೆ, 100 ವರ್ಷ ಬದುಕಬಹುದು. ನಾವು ನೆಮ್ಮದಿಯಾಗಿ ಒಂದು ಅಣ್ಣ ತಮ್ಮಂದ್ರಂಗೆ ಪ್ರೀತಿ ವಿಶ್ವಾಸವಾಗಿ ಜೀವನ ಮಾಡಬೇಕು, ದಾನ ಧರ್ಮ ಮಾಡಬೇಕು. ನೋಡಿ, ನಿಮಗೆಲ್ಲ ಸ್ವಲ್ಪ ಬೇಜಾರಾಗ್ಬೋದು, ನಾವು ಕೆಲಸ ಇಲ್ಲದೇನೋ ಸಂಬಳ ತಗೊಳ್ತಾ ಇದ್ವಿ. ಅದರಲ್ಲಿ ದಯವಿಟ್ಟು ಒಬ್ಬರಿಗೆ, ಬಡವರಿಗೆ ದಾನ ಧರ್ಮ ಸ್ವಲ್ಪ ಮಾಡೋದನ್ನು ನಾವು ಕಲ್ತ್ಕೋಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ಮನೆಯಲ್ಲಿ 12 ಜನ ಇದ್ದಾರೆ ಉದ್ಯೋಗಸ್ಥರು. ನಾನು ತಿಂಗಳಿಗೆ 10,000 ರೂಪಾಯಿ ಒಂದು ಕಡೆ ಹಾಕ್ತೀನಿ ನನ್ನ ಪೆನ್ಷನ್ನಲ್ಲಿ. ತಿಂಗಳಿಗೆ 10,000 ರೂಪಾಯಿ ಊಟ ಇಲ್ಲದೆ ಇರೋರಿಗೆ, ಹಾಸ್ಪಿಟ್ಲಿಗೆ ಹೋಗೋರಿಗೆ, ಈ ದೇವಸ್ಥಾನಗಳಿಗೆ ಕಟ್ಟೋರಿಗೆ, ಇವ್ರಿಗೆ ದಾನ ಧರ್ಮ ಮಾಡಬೇಕು ನಾವು. ಯಾಕೆಂದರೆ ನಾವು ಬಂದಿದ್ದೆಲ್ಲ ನಮ್ಗೆ ಎಷ್ಟು ಬಂದರೂ ಸಾಲದು ಅಲ್ವಾ? ಅದಕ್ಕೆ ಹೇಳೋದು, ನೆಮ್ಮದಿಯಾಗಿ ನಾವು ಜೀವನ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬದುಕೋದು, ಇನ್ನೂ ಭಾಳ ವರ್ಷ ಇರ್ಬೋದು ಅಂತ ನನ್ನ ಅನಿಸಿಕೆ. ಅದಕ್ಕೆ ಹೇಳ್ತಾರೆ ಶೇಕ್ಸ್ಪಿಯರ್, ಲೈಫ್ ಈಸ್ ಶಾರ್ಟ್, ಎಂಜಾಯ್ ಇಸ್ ಮೋರ್ ಅಂತ. ನಮ್ಮ ಜೀವನ ಸ್ವಲ್ಪ, ನಾವು ಎಷ್ಟಿದ್ರು ಎಲ್ಲ ಬಿಟ್ಬಿಟ್ಟು ಹೋಗೋದೆ, ನಾವೇನು ಎತ್ಕೊಂಡು ಹೋಗೋದಿಲ್ಲ. ಏನು ಎತ್ಕೊಂಡು ಹೋಗ್ತೀರಾ? ಇರೋವರೆಗೂ ದಾನ ಧರ್ಮ ಮಾಡಿ, ನೆಮ್ಮದಿಯಾಗಿ ಊಟ ಮಾಡಿ, ಒಬ್ಬರಿಗೆ ಒಬ್ಬರು ವಿರೋಧಿಗಳಾಗ್ದಿರ, ದ್ವೇಷ ಇಲ್ದಿರ ನಾವೆಲ್ಲ ಸುಖದಾಗಿ ಬಾಳಬೇಕು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾನು ಕೆಲವು ಸ್ವಾಮೀಜಿಗಳ ಮಠಗಳಿಗೆ ಹೋಗ್ತೀನಿ, ಒಳ್ಳೊಳ್ಳೆ ರವಿಶಂಕರ್ ಗುರೂಜಿ, ಆನಂದ ಗುರೂಜಿ ಇವ್ರ ಕಡೆ ಎಲ್ಲ ನಾನು ಹೋಗಿ ಬರ್ತಾ ಇರ್ತೀನಿ. ನೀವು ದಯವಿಟ್ಟು ಇನ್ನೂ ಚೆನ್ನಾಗಿರಿ, ನಿಮ್ಗೆ ಒಳ್ಳೆ ಆರೋಗ್ಯ ಬಗ್ಗೆ ಕೊಳ್ಳಿ, ಇನ್ನೂ 100 ವರ್ಷ ಬಾಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಈ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ. ಈ ಸಂಘದವರಿಗೆ, ಅಧ್ಯಕ್ಷರಾದಂಥ ಜನಾರ್ದನ್ ಅವರಿಗೆ, ಇವರಿಗೆಲ್ಲ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ, ನನಗೆ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದು ವಂದನೆಗಳನ್ನು ಅರ್ಪಿಸ್ತಾ ಇದ್ದೆ. ಜೈ ಹಿಂದ್. ಇಲ್ಲೋಡಿ ಹಂಗೆ ಇರಿ ಬಟ್ಟೆ ಮುಂದೆ ಸರ್. ಹಂಗೆ